ವಿಸಿಟ್ ಬಂದಿದ್ದೀನಿ, ಈಗ ಸ್ಪಾಟ್ ವಿಸಿಟ್ ನೋಡ್ತಾ ಇದ್ದೀರಿ. ಸೊ ಇದ್ರ ಮುಂದೆ ಮತ್ತೆ ಜಂಟಿಯಾಗಿ ನಾವು ವರದಿ ತಗೊಳ್ತೀರಿ, ಅದರ ಆಧಾರದ ಮೇಲೆ ನಾವು ಕ್ರಮ ವಹಿಸ್ತೀರಿ. ಕಳೆದ 6-7 ತಿಂಗಳಿಂದ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಸುಮಾರು 5 ಎಕರೆ ಸರಕಾರಿ ಜಾಗ ಹಾಗೂ 1 ಎಕರೆ ಖರಾಬ ಜಾಗವನ್ನು ಖಾಸಗಿ ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಗ್ರಾಮಸ್ಥರು ಕರ್ನಾಟಕ ಮಹಾಜನ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂವಿ ಮಂಜುನಾಥ್ ರವರ ಗಮನಕ್ಕೆ ತಂದು ಹೋರಾಟ ಮಾಡಿ ಸರಕಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ವೆ ಮಾಡಿಸಿ ಸ್ಕೆಚ್ ಮಾಡಿಸಿದ್ದರು. ಆದರೆ ಇಂದು ಸ್ಥಳ ಪರಿಶೀಲನೆಗೆ ಬಂದ ತಹಶೀಲ್ದಾರ್ ಸೋಮಶೇಖರ್ ರವರು ಜಾಗವನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಈ ಹೊಸಕೋಟೆ ತಾಲೂಕು ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಸಮುದಾಯದ ಮತ್ತು ಮುಖಂಡರುಗಳು ಮತ್ತು ಸಂಘಟನೆಯವರೆಲ್ಲ ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ಸ್ಥಳಕ್ಕೆ ಬಂದಿದ್ದೀರಿ. ಇಲ್ಲಿ ಕೂಡ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಸುಮಾರು ಜನ ಸೇರಿದ್ದಾರೆ. ಇಲ್ಲಿ ನಾವು ಕೂಡ ಪರಿಶೀಲನೆ ಮಾಡಿದಾಗೆ ಏನೇನು ನಮ್ಮ ಸ್ಕೆಚ್ ನಮ್ಮ ಸರ್ವೇಯರ್ ಕೊಟ್ಟಿದ್ರೆ ಅದನ್ನೆಲ್ಲ ನಾವು ಚೆಕ್ ಮಾಡಿದ್ದೀರಿ. ಯಾವ್ಯಾವುದು ಒತ್ತುವರಿ ಆಗಿದೆ ಏನಂತ ಹೇಳಿ ರಾಜಕಾಲುವೆಗಳಾಗ್ಬೋದು, ಮತ್ತು ಸಣ್ಣ ಸಣ್ಣ ವಾಟರ್ ಬಾಡೀಸ್ ಆಗ್ಬೋದು, ಮತ್ತು ಗೋಮಾಳ ಜಮೀನು ಆಗ್ಬೋದು, ಸ್ಮಶಾನ ಜಾಗ ಆಗ್ಬೋದು ಒತ್ತುವರಿ ಆಗಿದೆ ಅಂತ ಇವರು ಆರೋಪ ಮಾಡಿದ್ದಾರೆ. ಆ ಕಾರಣಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದೀರಿ. ಈಗ ನಮ್ಮ ಸರ್ವೇಯರು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗ ಮುಂಚೆ ಕನ್ವರ್ಷನ್ ಮಾಡಬೇಕಾದ್ರೆ ಯಾವ ಥರ ಯಾರು ಅಪ್ರೂವಲ್ ಕೊಟ್ಟರು, ಯಾವ ಥರ ಆಗಿತ್ತು, ಅವತ್ತಿಗೆ ಏನು ಸರ್ಕಾರಿ ಜಾಗ ಒತ್ತುವರಿ ಇದ್ದರೂ ಕೂಡ ಯಾವ ಥರ ಕನ್ವರ್ಷನ್ ಆಯಿತು ಏನು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚೆಕ್ ಮಾಡ್ತೀರಿ. ಈ ಹಂತದಲ್ಲಿ ನಾವು ಏನೋ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈ ಹಂತದಲ್ಲಿ ಏನು ಮುಂಚೆ ವರದಿಗಳು ಕೊಟ್ಟಿದ್ರು, ಯಾವ ವರದಿಗಳ ಆಧಾರದ ಮೇಲೆ ಇವೆಲ್ಲ ಇಲ್ಲಿವರೆಗೂ ತಂದಿದ್ದಾರೆ, ಕನ್ವರ್ಷನ್ ಆಯಿತು ಅನ್ನೋದನ್ನ ಚೆಕ್ ಮಾಡಿ ಒತ್ತುವರಿ ಆಗಿದ್ದಲ್ಲಿ ಖಂಡಿತ ಅದನ್ನ ಒತ್ತುವರಿ ಬಿಡಿಸ್ಕೊಡೋ ಕಾರ್ಯಕ್ರಮ ನಾನು ಮಾಡ್ತೀನಿ. ಸ್ಕೆಚ್ ಬಂದಿದೆ, ಬಟ್ ಸ್ಕೆಚ್ ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಆರೋಪಗಳೇನಪ್ಪ ಅಂದರೆ ಸ್ಕೆಚ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಇಲ್ಲೇನು ಸ್ಟೇಕ್ ಹೋಲ್ಡರ್ಸ್ ಅಂತ ಇದ್ದಾರೆ, ಇದರಲ್ಲಿ ಯಾರು ಬಾಧಿತರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಅವತ್ತಿಗೆ ನಮ್ಗೆ ನೋಟಿಸ್ ಕೊಡಲಿಲ್ಲ, ನಮ್ಮ ಗಮನಕ್ಕೆ ತರದೆ ಏಕಾಏಕಿ ಏಕಪಕ್ಷೀಯವಾಗಿ ಸರ್ವೆ ಮಾಡ್ಕೊಂಡು ಹೋಗಿ ಸ್ಕೆಚ್ ಮಾಡಿದ್ದಾರೆ ಅನ್ನೋದು ಆರೋಪ ಬಂದಿತ್ತು. ಆ ಕಾರಣಕ್ಕೆ ನಾನು ಸ್ಥಳ ಪರಿಶೀಲನೆಗೆ ನೇರವಾಗಿ ನಾನೇ ಬಂದಿದ್ದೀನಿ. ಈಗ ಮತ್ತೆ ಇನ್ನೊಂದ್ಸರಿ ಅದಕ್ಕೆ ರೀಸರ್ವೆ ಮಾಡಿಸ್ತೀನಿ. ನಾನು ಅದು ರೀಸರ್ವೆ ಮಾಡಿದಾಗ ಮತ್ತೆ ಏನಾದರೂ ನಮ್ಮ ಸರ್ಕಾರಿ ಗೋಮಾಳ ಜಮೀನುಗಳು ಏನಾದರೂ ಒತ್ತುವರಿ ಆಗಿತ್ತು ಅಂತಂದರೆ ಕೂಲಂಕುಷವಾಗಿ ಅದನ್ನು ಬಿಡಿಸೋಂಥ ಜವಾಬ್ದಾರಿ ನಾವು ಕಂದಾಯ ಇಲಾಖೆ ತೆಗೆದುಕೊಳ್ತೀವಿ. ಜಂಟಿ ಸರ್ವೆನೇ ನಮ್ಮ ಪಂಚಾಯತಿಂದ ಆಗ್ಬೋದು, ಈಗ ಆಲ್ರೆಡಿ ಕನ್ವರ್ಷನ್ ಆಗಿರೋದ್ರಿಂದ ಪಂಚಾಯತಿಯವರಾಗ್ಬೋದು, ನಮ್ಮ ರೆವಿನ್ಯೂ ಇಲಾಖೆಯವರಾಗ್ಬೋದು ಮತ್ತು ಸರ್ವೆ ಇಲಾಖೆಯಿಂದ ಮೂರು ಬಂದು ನಾವು ಜಂಟಿ ಸರ್ವೆ ಮಾಡಿ ಮತ್ತೆ ಅಧಿಕೃತವಾಗಿ ಒಂದು ಸರ್ವೆ ತೆಗೆದುಕೊಂಡು ಆ ಆಧಾರದ ಮೇಲೆ ಒತ್ತುವರಿ ಆಗಿದ್ದಲ್ಲಿ ನಾವು ಬಿಡಿಸ್ಕೊಡ್ತೀವಿ. ಹೌದು, ಆ ಸ್ಕೆಚ್ ಅದನ್ನೇ ಆರೋಪ ಇರೋದೇ ಅದು. ಸ್ಕೆಚ್ ಮಾಡಬೇಕಾದ್ರೆ ಎಲ್ಲರಿಗೂ ಇದು ಬಾಧಿತರು ಯಾರಿದ್ದಾರೆ, ಇದು ಅಕ್ಕಪಕ್ಕ ಯಾರಿದ್ದಾರೆ, ಸಂಬಂಧಪಟ್ಟವ್ರಿಗೆ ಎಲ್ಲರೂ ಕೂಡ ಗಮನಕ್ಕೆ ತರದೆ ನೋಟಿಸ್ ಕೊಡದೆ ಮಾಡಿದ್ದಾರೆ ಅನ್ನೋದು ಆರೋಪ. ಸ್ಥಳೀಯರು ಆಗ್ಬೋದು, ಗ್ರಾಮಸ್ಥರಾಗ್ಬೋದು, ಇಲ್ಲೇ ಇದ್ದಾರೆ, ಗ್ರಾಮಸ್ಥರಲ್ಲಿ ನಂಗೆ ಬಂದು ಕಂಪ್ಲೇಂಟ್ ಕೊಟ್ಟರು ಇಲ್ಲೇ ಇದ್ದಾರೆ. ಸೊ ಅವರೆಲ್ಲ ಹೇಳ್ತಾ ಇರೋದು ಏನಪ್ಪ, ಏಕಪಕ್ಷೀಯವಾಗಿ ನೀವು ಸರ್ವೆ ಮಾಡಿಸಿದ್ದೀರಾ ಅಂತ. ಅಲ್ಲೇ ಇದ್ದಾರೆ, ಈಗ ಎಲ್ಲೆಲ್ಲ ಬಂದಿದ್ದಾರೆ, ಗೊಂದಲ ಇದೆ. ಅದಕ್ಕೆ ಈಗ ಗೊಂದಲ ಇರೋದ್ರಿಂದ ವಿಸಿಟ್ ಬಂದಿದ್ದೀನಿ, ಈಗ ಸ್ಪಾಟ್ ವಿಸಿಟ್ ನೋಡ್ತಾ ಇದ್ದೀರಿ. ಸೊ ಇದ್ರ ಮುಂದೆ ಮತ್ತೆ ಜಂಟಿಯಾಗಿ ನಾವು ವರದಿ ತಗೊಳ್ತೀರಿ, ಅದರ ಆಧಾರದ ಮೇಲೆ ನಾವು ಕ್ರಮ ವಹಿಸ್ತೀರಿ. ಹೌದು ಸರ್, ಮೇಲ್ನೋಟಕ್ಕೆ ಕೇಳೋಕ್ಕಾಗಲ್ಲ. ಈಗ ಕನ್ವರ್ಷನ್ ಆಗೋದ್ರಿಂದ ಯಾವ ಜಾಗ ಏನಂತ ಇಲ್ಲಿ ಸ್ವರೂಪ ಕಳ್ಕೊಂಡಿದೆ. ಸೊ ಹಾಗಾಗಿ ಸ್ವರೂಪ ನಮ್ಮ ಈ ಸ್ವರೂಪ ನೋಡ್ಕೊಂಡು ನಾವು ಹೇಗೆ ಹೇಳೋಕ್ಕಾಗಲ್ಲ ಒತ್ತುವರಿ ಆಗಿದೆಯಾ ಇಲ್ಲ ಅನ್ನೋದನ್ನ. ಯಾಕಪ್ಪ ಅಂದರೆ ನಾರ್ಮಲ್ ಆಗಿ ನೀವು ವ್ಯವಸಾಯ ಭೂಮಿ ಆದರೆ ಗೊತ್ತಾಗ್ತಾ ಇತ್ತು. ಈಗ ಸರ್ವೆ ಮಾಡ್ಬೇಕು ನಾವು. ಆ ಸರ್ವೆ ಅದೇ ಆರೋಪಗಳಿದೆಯಲ್ಲ, ನಾನು 3 ಸರಿ ಹೇಳಿದ್ದೀನಿ. ಏಕಪಕ್ಷೀಯವಾಗಿ ಗ್ರಾಮಸ್ಥರು ಒಂದ್ ಪಾರ್ಟಿ ಅಲ್ಲ, ಇಲ್ಲಿ ಗ್ರಾಮಸ್ಥರು 3-4 ಪಾರ್ಟಿಗಳು ಇದ್ದಾರೆ. ಅಂದ್ರೆ ಇದು ಒತ್ತುವರಿ ಆಗಿದೆ ಅನ್ನೋರು ಇದ್ದಾರೆ, ಆಗಿಲ್ಲ ಅನ್ನೋರು ಇದ್ದಾರೆ, ಸ್ಮಶಾನ ಇದೆ ಅನ್ನೋರು ಇದ್ದಾರೆ, ನಿಮ್ ಕಣ್ಣು ಮುಂದಿನ ಸ್ಮಶಾನ ಇಲ್ಲ ಅನ್ನೋರು ಇದ್ದಾರೆ. ಹಾಗಾಗಿ ಭಿನ್ನ ಅಭಿಪ್ರಾಯಗಳಿದ್ದಾವೆ. ಸೊ ಮಿಶ್ರ ಅಭಿಪ್ರಾಯ ಇರೋದ್ರಿಂದ ನಾವು ಮತ್ತೆ ಜಂಟಿಯಾಗಿ ಅಳತೆ ಮಾಡಿಸ್ತೀರಿ. ಅದು ಅವಾಗ ನೋಡ್ಬಿಟ್ಟು ಅದು ಏನಿದೆ ಅದನ್ನ ಟ್ರಾನ್ಸ್ಪರೆಂಟ್ ನಾವು ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಮಾಡಿಸಿರೋದಕ್ಕೆ ನಾವು ಸಿದ್ಧ ಇದ್ದೀವಿ. ನಿಮ್ಮ ಒಂದು ಮಾಹಿತಿಗೆ ನಾವು ಸದಾ ಕಾಯ್ತಾ ಇರ್ತೀವಿ. ಅವತ್ತು ಏನು ಇತ್ಯರ್ಥ ಆಗೋ ತನಕ, ತೆರವುಗೊಳಿಸೋ ತನಕ ಈ ಸಂಬಂಧಪಟ್ಟಂತ ನಾವು ಏನು ಆರೋಪ ಮಾಡ್ತಾ ಇದ್ದೀರಿ, ಈ ಜಾಗದಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗಬಾರ್ದು ಅನ್ನೋದು ನಮ್ಮ ವಿಚಾರ. ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇಲ್ಲಿವರೆಗೂ ಬಂದಿದೆ, ವಾಸ್ತವದಲ್ಲಿ ಏನು ನಮಗೂ ಮಾಹಿತಿ ಇಲ್ಲ. ನಾನು ಫಸ್ಟ್ ಟೈಮ್ ಈ ಜಾಗಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಕಂಪ್ಲೀಟ್ಲಿ ಪಾರದರ್ಶಕವಾಗಿ ಏನಿದೆ ಎಲ್ಲಾನು ದಾಖಲಾತಿಗಳು ತಗೊಂಡು ಚೆಕ್ ಮಾಡಿ ಒಂದು ನ್ಯಾಯಯುತವಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡ್ತೀರಿ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಹಾಜನ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂವಿ ಮಂಜುನಾಥ್ ತಹಶೀಲ್ದಾರ್ ರವರಿಗೆ ಮಾಹಿತಿ ನೀಡಿ ಅವರ ಹೇಳಿಕೆ ಕುರಿತು ಮಾತನಾಡಿದರು. ನೋಡಿ, ಈಗಾಗಲೇ ದೊಡ್ಡನಲ್ಲೂರಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು ದೊಡ್ಡನಲ್ಲೂರು ಗ್ರಾಮದಲ್ಲಿ ಏನು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಗ್ರಾಮಸ್ಥರೆಲ್ಲ ಬಂದು ನಮಗೆ ಕರ್ನಾಟಕ ಮಹಾಜನಸೇನೆಗೆ ಒಂದು ದೂರು ಕೊಡ್ತಾರೆ. ಆ ದೂರಿನ ಮುಖೇನ ನಾವು ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳಿಗೆ
ಕಾನೂನುಬದ್ಧವಾಗಿ ನಾವು ಲೆಟ್ರ್ ಕೊಟ್ಟಿರ್ತೀವಿ. ನೋಡಿ ಸ್ವಾಮಿ, ಈ ರೀತಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಏನು ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ತಹಸೀಲ್ದಾರ್ ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಆದೇಶದ ಮೇರೆಗೆ, ಅವ್ರು ಮಾಡಿರೋಂಥ ಆದೇಶದ ಮೇರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸರ್ವೆ ಮಾಡಿರ್ತಾರೆ. ಅದನ್ನು ವಿತ್ ಮಾಧ್ಯಮಗಳ ಮೂಲಕ ನಾವು ಮಾಡಿಸಿರ್ತೀವಿ. ಅದು ಎಲ್ಲ ಕೂಡ ದಾಖಲೆ ಇದ್ರೂ ಕೂಡ ಒತ್ತುವರಿ ಆಗಿರೋದನ್ನ ಅವರು ಸ್ಪಷ್ಟಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು RI ಇರ್ಬೋದು, VA ಇರ್ಬೋದು, ಉಪ ತಹಸೀಲ್ದಾರ್ ಇರ್ಬೋದು, ಆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಒತ್ತುವರಿ ಆಗಿರೋದನ್ನು ತೆರವುಗೊಳಿಸೋದಕ್ಕೆ ಆದೇಶ ಮಾಡಬಹುದು, ಒತ್ತುವರಿ ಆಗಿದೆ ಅಂತೇಳಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ವಿತ್ ಸ್ಕೆಚ್ ಕೂಡ ರೆಡಿ ಆಗಿದೆ. ಈ ಸ್ಕೆಚ್ ವಿಚಾರವಾಗಿ ನಾವೀಗಾಗಲೇ ಆಲ್ರೆಡಿ ಅಧಿಕಾರಿಗಳಿಗೆ ಆದಷ್ಟು ವಿಳಂಬ ಆಗ್ತಾ ಇದೆ, ತುಂಬ ಬೇಗ ಇದನ್ನು ಬಗೆಹರಿಸ್ಕೊಡಿ ಅಂತೇಳಿ ನಾವು ಹಲವಾರು ಬಾರಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿದ್ದಾಗ ಆ ಅಧಿಕಾರಿಗಳು ಭೇಟಿ ಮಾಡೋದ್ರಲ್ಲಿ, ಸ್ಥಳಕ್ಕೆ ಭೇಟಿ ನೀಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ರು. ಹಾಗಾಗಿ ನಾವು ಸಂಘಟನೆಯವರ ಗ್ರಾಮಸ್ಥರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ವಿ. ತಹಸೀಲ್ದಾರು ಹಾಗೂ ತಾಲೂಕು ಆಡಳಿತ ವಿರುದ್ಧ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಏನು ಇವತ್ತು ಸ್ಕೆಚ್ ಆಗಿದೆ ಅದ್ರ ಪ್ರಕಾರ ತೆರವುಗೊಳಿಸೋಂಥ ಕೆಲಸ ಮಾಡಬೇಕು, ನಿರ್ಲಕ್ಷ್ಯ ವಹಿಸ್ತಾ ಇರೋ ಕಾರಣ ನಾವು ಅವ್ರನ್ನ ವಿರೋಧಪಡಿಸಿನೇ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆ ಒಂದು ವಿಚಾರ ಅವ್ರ ಗಮನಕ್ಕೆ ಹೋದಾಗ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಏನಾಗಿದೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಹೇಳಿದ್ದಾರೆ, ಯಾರೋ ಕೆಲ ಗ್ರಾಮಸ್ಥರು ಯಾರೋ 1-2 ಕುಟುಂಬದವರು ಆರೋಪ ಮಾಡ್ತಾ ಇರೋದ್ರಿಂದ ಅವ್ರ ಪೊಸಿಷನಲ್ಲಿರೋದಕ್ಕೆ ಅವ್ರಿಗೆ ಯಾವುದೇ ಒಂದು ದಾಖಲೆಗಳಿಲ್ಲ, ದಾಖಲೆ ರಹಿತ ಆರೋಪ ಮಾಡೋಂಥದ್ದು. ಆ ಒಂದು ವಿಚಾರನ ಇಟ್ಕೊಂಡು ಇವತ್ತು ಅಧಿಕಾರಿಗಳು ಮತ್ತೆ ನಾವು ರೀಸರ್ವೆ ಮಾಡ್ತೀವಿ ಅನ್ನೋದು ಸರಿಯಲ್ಲ. ಒಂದು ಎರಡನೇದೇನಾಗಿದೆ, ಏನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ, ಆ ಸರ್ವೆ ಸ್ಕೆಚ್ ಸರಿ ಇಲ್ಲ ಅಂದರೆ ನಾವು ಹೇಳೋದು, ಆ ಸರ್ವೆ ಸ್ಕೆಚ್ ಸರಿ ಇಲ್ಲ ಅಂದರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಇಲ್ಲದೆ ಹೋದರೆ ಅದು ಸರಿ ಇದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ತೆರವುಗೊಳಿಸೋಂಥ ಕೆಲಸ ಮಾಡಬೇಕು. ಯಾವುದೋ ಒಂದು ಸಮಯಕ್ಕೆ ತಕ್ಕಂಗೆ ಇಲ್ಲಿ ಯಾವುದೋ ಕ್ಲಿಯರ್ ಆಗದೆ ಒಂದು ಅಡ್ಡಗೋಡ ಮೇಲೆ ದೀಪ ಇಕ್ಕುವಂಥ ಪ್ರಯತ್ನ ಮಾಡಬಾರ್ದು. ಅಧಿಕಾರಿಗಳು ಯಾರೇ ಆಗಲಿ, ನಮಗೆ ಕಾನೂನು ಮೇಲೆ ಗೌರವ ಇದೆ. ಆ ಕಾನೂನು ರೀತಿ ನಾವು ಇಷ್ಟು ಜನ ಊರಿನ ಗ್ರಾಮಸ್ಥರು, ರೈತರು, ಸ್ಮಶಾನಕ್ಕೆ ದಾರಿ ಇಲ್ಲ, ಇಲ್ಲಿ ಬರೋವಂಥ ದಾರಿಗಳು ಏನು ಈ ರಾಜಕಾಲುವೆಗಳಿದೆ ಅವೆಲ್ಲ ಮುಚ್ಚಾಕಿದ್ದಾರೆ. ನಾಳಿನ ದಿವಸ ಮಳೆ ಬಂದರೆ ಆ ನೀರೆಲ್ಲ ಊರಿನ ಗ್ರಾಮಸ್ಥರ ಮನೆಗಳ ಮೇಲೆ ಹೋಗ್ತದೆ. ಆಶ್ರಯ ಯೋಜನೆಯಲ್ಲಿ ಇಲ್ಲಿ 1 ಎಕರೆ 1 ಗುಂಟೆ ಮಾಡಿದ್ದಾರೆ. ಆಶ್ರಯ ಯೋಜನೆಯಲ್ಲೂ ಕೂಡ 35 ಅಡಿ ರೋಡು ಆ ಲೇಔಟ್ಗೆ ಸಂಬಂಧಪಟ್ಟಿದ್ದಂಗೆ ಮಾಡಿದ್ದಾರೆ. ಹಾಗಾಗಿ ಪೂರ್ತಿ ದಾಖಲೆ ನಮ್ಮ ಹತ್ರ ಇದೆ. ಈಗ ಮಾನ್ಯ ತಹಸೀಲ್ದಾರ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವರು ಜಂಟಿ ಸರ್ವೆ ಮಾಡೋದಾದರೆ ನಾವು ಅದಕ್ಕೇನು ಅಭ್ಯಂತರ ಇಲ್ಲ. ನಾವು ಯಾರಿಗೂ ಕೂಡ ಇಲ್ಲಿ ಸರ್ಕಾರಿ ಜಾಗವನ್ನು ಕೇಳ್ತಾ ಇದ್ದೀವಿ ಬಿಟ್ಟರೆ ಯಾವುದೇ ಬಂಡವಾಳಶಾಹಿಗಳ ಜಾಗ ನಾವು ಕೇಳ್ತಾ ಇಲ್ಲ. ಅವರು ಸಹ ಜಂಟಿ ಸರ್ವೆ ಮಾಡೋದಾದ್ರೆ ನಾವು ಸಿದ್ಧ ಇದ್ದೀವಿ. ಅವ್ರು ಯಾವ ಸಮಯಕ್ಕೆ ನಾವು ಬರೋಕ್ಕೆ ಹೇಳಿದ್ರು ನಾವು ಊರಿನ ಗ್ರಾಮಸ್ಥರೆಲ್ಲ ವೆಯ್ಟ್ ಮಾಡ್ತೀವಿ, ಕಾನೂನು ಗೌರವ ಕೊಡ್ತೀವಿ. ಆದರೆ ನಮ್ಮ ಒತ್ತಾಯ ಇಷ್ಟೇ, ಏನು ಅವ್ರು ಕ್ರಮ ತೊಗೊಂಡ್ರು ಕೂಡ ನಮಗೆ ರೈಟಿಂಗ್ ಮುಖಾಂತರ ನಮ್ಗೆ ಲೆಟ್ರ್ ಕೊಡಬೇಕು, ಬರೀ ಮಾತಿನ ಮುಖಾಂತರ ಹೇಳೋದಲ್ಲ, ಲೆಟ್ರ್ ಕೊಡಬೇಕು. ಅದೇ ರೀತಿಯಾಗಿ ನಮಗೆ ಅವ್ರು ಬಂದು ಯಾವಾಗ ಇಲ್ಲಿ ಸರ್ವೆ ಮಾಡಿ ತೆರವುಗೊಳಿಸ್ತಾರೋ ಅವತ್ತಿನ ತನಕ ಈ ಡೆವಲಪ್ಮೆಂಟ್ ಏನಿದೆಯೇ, ಈ ಲೇಔಟ್ ಏನು ನಾವು ಆರೋಪ ಮಾಡ್ತಾ ಇದ್ದೀವಿ, ಈ ಲೇಔಟಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಆಗಬಾರ್ದು ಅಂತೇಳಿ ತಡೆ ಆಜ್ಞೆ ನೀವು ಕೊಡಬೇಕು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ, ನಿಮ್ಗೆ ಆ ಶಕ್ತಿ ಇಲ್ಲ ಅಂದರೆ ನಾವು ಕಾನೂನು ಮೊರೆ ಹೋಗ್ತೀವಿ. ಕಾನೂನಿನ ಮುಖಾಂತರ ಕೋರ್ಟ್ನಿಂದ ನಾವು ಸ್ಟೇ ತರೋಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಯಾಕಂದರೆ ಈಗ ತಾಲೂಕು ಆಡಳಿತ ಮೇಲೆ ಒಂದು ಗೌರವ ಇಟ್ಟು ಕೂಡ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದೀವಿ, ತಮ್ಮ ಮೇಲೆ ಒಂದು ಗೌರವ ವಿಶ್ವಾಸ ಇಟ್ಟಿದ್ದೀವಿ. ಇವತ್ತು ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಿ, ನೀವು ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಅದಕ್ಕೆ ಏನು ರಿಪೋರ್ಟ್ ಬೇಕೋ ಕೊಟ್ಟು ತಾತ್ಕಾಲಿಕವಾಗಿ ತಡೆ ನೀವು ಕೊಡೋಕ್ಕೆ ಸಾಧ್ಯವಾದರೆ ನೀವು ಕೊಡಿ. ಇಲ್ಲದೆ ಹೋದರೆ ನಾವು ಕೋರ್ಟಿಂದ ಸ್ಟೇ ತರೋಂಥ ಕೆಲಸ ಮಾಡ್ತೀವಿ. ನಾವೇನಿದ್ರು ಕೂಡ ಇನ್ನು ಮೇಲಿನ ಲೆವೆಲಲ್ಲಿ ಒಂದು ಹಂತದಲ್ಲಿ ನಾವು ಕೆಲಸ ಮಾಡಿ ಈ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರಿ ಜಾಗವನ್ನು ಯಾವುದೋ ಬಂಡವಾಳಶಾಹಿಗಳಿಗೆ ಬಿಟ್ಕೊಡೋದ್ರಲ್ಲಿ ನಾವು ಯಾವುದೇ ರೀತಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಯಾರೇ ಅಧಿಕಾರಿಗಳು ಕೂಡ ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾದರೆ ನಾವು ಅವ್ರ ವಿರುದ್ಧ ಕೂಡ ನಾವು ಕಾನೂನು ಮೊರೆ ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ನೋಡಿ, ಈಗ ತಹಸೀಲ್ದಾರ್ ಅವರು ಹೇಳಿದ್ದು ಊರಲ್ಲಿ 2 ಪಕ್ಷ 3 ಪಕ್ಷ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರವಾದ ಮಾತು. ಇಡೀ ಒಂದು ಊರು ಪೂರ್ತಿ ನ್ಯಾಯದ ಪರ ಇದೆ, ಇಲ್ಲಿ ಆಗಿರೋಂಥ ಅನ್ಯಾಯದ ಪರ ಇದೆ. ಯಾವುದೋ 2 ಕುಟುಂಬದವರು ಅವರು ಉದ್ದೇಶಪೂರ್ವಕವಾಗಿ ಆ 2 ಕುಟುಂಬದವರು ಮಾತ್ರ ವಿರೋಧ ಪಡಿಸ್ತಾ ಇರೋದು. ಈ ಊರಿನಲ್ಲಿರೋಂಥವ್ರು 355 ಮನೆ ಇದೆ, ಅದರಲ್ಲಿ ಹಲವಾರು ಸಮುದಾಯದವರು ಇದ್ದಾರೆ. ಇಲ್ಲಿ ಜಾತಿ ಸಮುದಾಯದನ್ನು ಬಿಟ್ಟು ಬಂದು ಇವತ್ತು ನ್ಯಾಯದ ಪರ ಊರಿನ ಜನ ಎಲ್ಲ ನಿಂತಿದ್ದಾರೆ. ಅರ್ಥ ಮಾಡ್ಕೋಬೇಕು, ಯಾವುದೇ ಒಬ್ಬ ವ್ಯಕ್ತಿ ಪರ ಇಲ್ಲಿ ಯಾರು ನಿಂತಿಲ್ಲ, ಇಲ್ಲಿ ನ್ಯಾಯದ ಪರ ಬಂದು ನಿಂತಿದ್ದಾರೆ. ಅವ್ರು ಹೇಳ್ತಾರೆ ಇದು ಯಾವುದೋ ಒಂದು ಜಾಗದಲ್ಲಿ ನಾವು ಇಷ್ಟು ವರ್ಷಗಳಿಂದ ಪೊಸಿಷನಲ್ಲಿ ಇದ್ದೀವಿ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆ ಇಲ್ಲ. ಇವಾಗ ನಾವು ಏನು ತಹಸೀಲ್ದಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ನಾವು ಸರ್ವೆ ಮಾಡಿಸಿದ್ದೀವಿ, ಆ ಸರ್ವೆಯಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಇಲ್ಲ. ಹಾಗಾಗಿ ಅವ್ರು ಯಾವ ರೀತಿ ಆರೋಪ ಮಾಡ್ತಾರೆ? ಅದಾಗಿ ಊರಿನ ಜನ ಮತ್ತೆ ಅವ್ರು ಯಾರೋ ಈ ಬಂಡವಾಳಶಾಹಿಗಳು ಏನು ಮಾಡ್ತಾರೆ, ಒಂದು ಹೋರಾಟಗಾರರು ಒಂದು ಅನ್ಯಾಯವನ್ನು ಖಂಡಿಸಿ ಮಾತಾಡಿದಾಗ ಅವರು ನಮ್ಮ ಮೇಲೆ ಪರ್ಸ್ನಲ್ ಒಪಿನಿಯನ್ ಕೊಡೋದು, ಒಂದು ಲೆಟ್ರ್ ಕೊಡೋದು. ಏನಂತ, ಆ ಗ್ರಾಮಸ್ಥರಿಗೂ ಮಂಜುನಾಥ್ ಅವ್ರಿಗೆ ಏನು ಸಂಬಂಧ ಇದೆ, ಅವ್ರು ಯಾಕೆ ಅದಕ್ಕೆ ಹೋಗಿ ಅಬ್ಜೆಕ್ಷನ್ ಮಾಡಬೇಕು ಅಂತಾರೆ. ಅವ್ರಿಗೇನೋ ಮೂರ್ಖರವರು, ಅವ್ರಿಗೆ ಕಾನೂನು ಅರಿವಿಲ್ಲ. ಈ KS ಓದಿರೋಂಥ ಅಧಿಕಾರಿಗಳು ಇವ್ರಿಗೆ ಅರಿವಿದೆಯಲ್ಲ, ಕಾನೂನು ಅರಿವಿದೆಯಲ್ಲ.
ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನ್ಯಾಯದ ಪರವಾಗಿ ನ್ಯಾಯದ ವಿರುದ್ಧ ಸಿಡಿದೇಳೋದಕ್ಕೆ ಅವಕಾಶ ಬಾಬಾ ಸಾಹೇಬರು ಕೊಟ್ಟಿದ್ದಾರಲ್ಲ, ಅದನ್ನು ಅರಿವು ಮೂಡಿಸುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಿತ್ತು. ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡ ಒಂದು ಒಗ್ಗಟ್ಟಾಗಿದ್ದಾರೆ, ನ್ಯಾಯದ ಪರವಾಗಿ ನಿಂತಿದ್ದಾರೆ. ಆರೋಪಗಳು ಮಾಡ್ತಾರೆ ಯಾವುದೋ ಬಂಡವಾಳಶಾಹಿಗಳು ಮತ್ತು ಅಧಿಕಾರಿಗಳು ಕೂಡ. ಅಧಿಕಾರಿಗಳು ಆರೋಪ ಮಾಡೋದಕ್ಕೆ ಅವ್ರಿಗೆ ಏನಿದೆ ರೈಟ್ಸು? ಒಂದು ಹೋರಾಟಗಾರರ ಮೇಲೆ ಆರೋಪ ಮಾಡೋದು, ಅವರೇನೋ ಹಂಗಂತೆ ಇವರೇನೋ ಹಿಂಗಂತೆ, ಅವರೇನೋ ದುಡ್ಡು ಕೇಳಿದ್ರಂತೆ ಹಿಂಗಂತೆ ಹಿಂಗಂತ ಒಂದು ಆರೋಪ ಮಾಡ್ತಾರೆ. ಆರೋಪ ಮಾಡೋದಕ್ಕೆ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಕಾನೂನು ರೀತಿ ಅದು ಬೇರೆ ಒಂದು ಹಂತದಲ್ಲಿ ಕೆಲಸ ಆಗುತ್ತೆ. ನೀವಿಲ್ಲಿ ಸರ್ವೆ ಏನಾಗಿದೆ, ಈ ಸರ್ವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಇದನ್ನು ಸರಿಪಡಿಸುವಂಥ ಕೆಲಸ, ಅಥವಾ ನಿಮ್ಮ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ, ಇಲ್ಲ ಅವರು ಪ್ರಾಮಾಣಿಕವಾಗಿ ಸರ್ವೆ ಮಾಡಿದ್ದೇ ಆದರೆ ನೀವು ಆದಷ್ಟು ಬೇಗ ಅದನ್ನು ತೆರವುಗೊಳಿಸುವಂಥ ಕೆಲಸ ತಾವು ಮಾಡಬೇಕು. ಹಾಗಾಗಿ ನಾವು ಭಯಪಡೋಂತಿಲ್ಲ. ರಾಜ್ಯಾದ್ಯಂತ ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವು ಯಾವುದೇ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ನಾವು ಜನಕ್ಕೋಸ್ಕರ. ಆ ಗ್ರಾಮಸ್ಥರು ಇದೇ ಊರಂತಲ್ಲ, ಯಾವುದೇ ಊರಾದರೂ ಕೂಡ ನಮ್ಗೆ ದೂರ ಬಂದಾಗ ಪ್ರಾಮಾಣಿಕವಾಗಿ ನಾವು ಅದನ್ನು ಹೋಗಿ ಕೆಲಸ ಮಾಡ್ತೀವಿ. ಕಾನೂನು ಅಡಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ವೈಯಕ್ತಿಕವಾಗಿ ನಾವು ಯಾರಿಗೂ ಭಯಪಡಲ್ಲ. ಯಾವುದೇ ರೀತಿ ನಾವು ಕಾನೂನಿಗೆ ಒಂದಕ್ಕೆ ನಾವು ತಲೆ ಬಾಗ್ತೀವಿ ಹೊರತು ಯಾವುದೇ ಶಕ್ತಿ, ಯಾವುದೇ ವ್ಯಕ್ತಿಗೆ ನಾವು ಭಯಪಡುವಂಥ ಕೆಲಸ ನಾವು ನಮ್ಮ ಸಂಘಟನೆ ಮಾಡಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಪದಾಧಿಕಾರಿಗಳು ಒಬ್ಬೊಬ್ಬರು ಕೂಡ ಒಬ್ಬ ಸೈನಿಕರಿದ್ದಂತೆ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಗೂ ತಲುಪೋ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ನಾವು ಮೆರಿತಾ ಇದ್ದೀವಿ ಅನ್ನೋದು ನಮ್ಮ ಒಂದು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಗ್ರಾಮಸ್ಥರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಇದು ಏನೇ ಆದರೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡಿದ್ರು ಕೂಡ ನಾವು ಕಾನೂನು ಅಡಿಯಲ್ಲಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಶಾಶ್ವತ ಪರಿಹಾರವನ್ನು ನಾವು ಕೊಡಲಿಕ್ಕೆ ಅಂತ ಈ ಮೂಲಕ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮಾತು ಕೊಡ್ತಾ ಇದ್ದೀನಿ ತಮಗೆ. ನೋಡಿ, ಸರ್ಕಾರಿ ಆಸ್ತಿ ಅನ್ನೋದು ಬಡವರ ಬಗ್ಗರಿಗೆ ಮುಂದಿನ ಪೀಳಿಗೆಗೆ ಮೀಸಲಾತಿಟ್ಟಿರುವಂಥ ಜಾಗ ಒಂದು. ಇನ್ನೊಂದೇನಿದೆ, ಕೆಲವು ಅಧಿಕಾರಿಗಳಿಗೆ ಗೋಮಾಳ ಜಾಗ ಅಂದರೆ ಏನಂತಲೇ ಅರಿವಿಲ್ಲ. ಅದನ್ನು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ 100 ಹಸುಗಳಿಗೆ 30 ಎಕರೆವನ್ನು ಮೀಸಲಾಗಿ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿದೆ. ಬಾಬಾ ಸಾಹೇಬರು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಬದುಕುವಂಥ ಪ್ರತಿ ಜೀವರಾಶಿ ಕೂಡ ಹೌದು ಬದುಕೋದಕ್ಕೆ ಹಕ್ಕನ್ನು ಕೊಟ್ಟಿರುವಂಥದ್ದು ಬಾಬಾ ಸಾಹೇಬರು ಸಂವಿಧಾನದಲ್ಲಿದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಇವತ್ತು ಇಲ್ಲ ಊರಿಗೆ ಇರೋಂಥ ಗೋಮಾಳ ಜಾಗವನ್ನು ಬಂಡವಾಳಶಾಹಿಗಳಿಗೆ ಮಾಡಿಕೊಡ್ತಾ ಹೋಗ್ತಾ ಇದ್ರೆ ಮುಂದಿನ ಜನ್ರೇಷನ್ಗೆ ಮಕ್ಕಳು ದೊಡ್ಡವರಾಗ್ತಾರೆ, ಊರು ದೊಡ್ಡದಾಗ್ತದೆ. ಅವತ್ತು ಊರಿನ ಜನಕ್ಕೆ, ಬಡ ಮಕ್ಕಳಿಗೆ ಮನೆ ಇರೋದಿಲ್ಲ, ಸ್ಕೂಲ್ ಇರೋದಿಲ್ಲ, ಆಟ ಆಡೋದಕ್ಕೆ ಮೈದಾನ ಇರೋದಿಲ್ಲ, ಸತ್ರೆ ಊಳಕ್ಕೆ ಜಾಗ ಇರೋದಿಲ್ಲ. ಇದನ್ನೆಲ್ಲ ನಾನು ಪ್ರತಿ ಸಾರಿ ಹೇಳೋದಿಷ್ಟೇ, ಸರ್ಕಾರದ ಅಡಿಯಲ್ಲಿ ಹಾಗೂ ಕಾನೂನು ಅಡಿಯಲ್ಲಿ ಮಾಡೋದು ಜೊತೆಗೆ ಮಾನವೀಯತೆಯ ದೃಷ್ಟಿಯಿಂದ ಮಾಡುವಂಥ ಕೆಲಸಗಳು ತುಂಬ ಇರ್ತವೆ. ಹಾಗಾಗಿ ನಾವಿವತ್ತು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇರೋದು ಏನಂದರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಆದಷ್ಟು ಬೇಗ ಇಲ್ಲಿ ಬಂದು ಇವಾಗ ಏನು ಇವತ್ತು ಭೇಟಿ ಕೊಟ್ಟು ಹೋಗಿದ್ದೀರಿ, ಇದು ಆದಷ್ಟು ಬೇಗ ಕ್ರಮ ತಗೊಳ್ದೆ ಹೋದರೆ, ಪ್ರಾಮಾಣಿಕವಾಗಿ ಇಲ್ಲಿ ನ್ಯಾಯ ಕೊಡಿಸದೆ ಹೋದರೆ, ಇಲ್ಲಿ ಗೋಮಾಳ ಯಾರಿಗೋಸ್ಕರ ಬಿಟ್ಟಿದ್ದಾರೆ, ಮೂಗಜೀವಿಗಳಿಗೋಸ್ಕರ ಬಿಟ್ಟಿದ್ದಾರೆ. ಅದೇ ಹಸುಗಳನ್ನ ತೊಗೊಂಬಂದು ನಿಮ್ಮ ತಾಲೂಕು ಆಡಳಿತ ಮುಂದೆ ಕೂತು ಇಡೀ 500-600 ಜನ ನಿಮ್ಮ ವಿರುದ್ಧವನ್ನು ಹೋರಾಟ ಮಾಡಬೇಕಾಗ್ತದೆ. ಹೋರಾಟದ ಮುಖಾಂತರ ಆದರೂ ಕೂಡ ನಾವು ನ್ಯಾಯ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಒಂದು ಮಿತಿಯಲ್ಲಿ, ಒಂದು ಇತಿಯಲ್ಲಿ, ಕಾನೂನಿನ ಅಡಿಯಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಕಾನೂನು ಮೊರೆ ಹೋಗ್ತಾ ಇದ್ದೀವಿ. ಆದರೆ ನೀವೇನಾದರೂ ಬಂಡವಾಳಶಾಹಿಗಳಿಗೆ ನೀವು ಅವ್ರ ಪರವಾಗಿ ಏಜೆಂಟ್ಗಳ ರೀತಿಯಲ್ಲಿ ಏನೋ ಕೆಲಸ ಮಾಡಿದ್ರೆ ನಾವು ಕಾನೂನು ರೀತಿ ಹೋಗಿ ಸ್ಟೇ ತೊಗೊಂಬರೋ ಮುಖಾಂತರ ಈ ಒಂದು ಏನು ನಾವು ಆರೋಪ ಮಾಡ್ತಾ ಇರೋಂಥ ಒಂದು ಲೇಔಟ್ ಏನಿದೆ, ಇವತ್ತು ಡೆವಲಪರ್ಸ್ ಏನಿದ್ದಾರೆ ಅವ್ರ ವಿರುದ್ಧನೇ ಏಕಾಏಕಿ ಹೋಗಿ ನಾವು ಸ್ಟೇ ತೊಗೊಂಬರೋಂಥ ಕೆಲಸ ಮಾಡ್ತೀವಿ. ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಸಾಧ್ಯವಾದರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಅದಕ್ಕೂ ಮುಂಚೆ ನಾವು ಇದೇ ಒಂದು ಎಂಟ್ರೆನ್ಸ್ ಏನಿದೆ ಅಲ್ಲಿ ಪ್ರತಿಯೊಂದು ಮನೆಯವ್ರ ಸಮೇತ ನಾವು ಬಂದು ಇಲ್ಲಿ ಗುಡಿಸಲಾಕುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ನಂತರ ಸ್ಥಳದಲ್ಲಿದ್ದ 100 ಜನ ಗ್ರಾಮಸ್ಥರ ನಮಗೆ ನ್ಯಾಯ ಬೇಕು ಎಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ನಮ್ಗೆ ಮಶಾಣಕ್ಕೆ ಹೋಗೋಕೆ ರೋಡ್ ಇಲ್ಲ. ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ನಾವೇನೋ ಮಾತಾಡೋಕೆ ಹೋದರೆ ನಮ್ಮೆಲ್ಲ ರೂಢಿಜಮ್ ಮಾಡ್ತಾರೆ, ಹೊಡಕ್ಕೆ ಬರ್ತಾರೆ. ಇರೋದು ನಮ್ಮ ಚೇರ್ಮನ್ ಕಾಲದಾಗ ಮಾಡಿಸಿರೋದು. ಇವಾಗ ಇದು ಇಲ್ಲ. ಯಾರನ್ನ ಸತ್ತರೆ ಹೆಲಿಕಾಪ್ಟರ್ಗೆ ತಗೊಂಡೋಗಿ ನಾವು ಹೆಂಗೆ ಆಗ್ತದೆ? ಸಾಧ್ಯನಾ? ಅದೇನೋ ದಯವಿಟ್ಟು ನೀವು ಈ ಸಹರಿಸಿ ಮಂಜಾಣ ನೇತೃತ್ವದಲ್ಲಿ ನೀವು ಇದನ್ನು ಬಗೆಹರಿಸಬೇಕು ಅಂತ ನಾವು ಕೇಳಿದ್ವಿ. ರಾಮಕೃಷ್ಣಪ್ಪ. ಮಾಧ್ಯಮದವರಿಗೆ, ನನ್ನ ಮಿತ್ರರಿಗೆ ನಮಸ್ಕಾರ. ಈ ಹಿಂದೆ ಇದರ ವಿರುದ್ಧ ಹೋರಾಟ ಮಾಡಿದರು. ಅವರು ಈಗ ಈ ಹೋರಾಟದ ವಿರುದ್ಧ ನಿಂತಿದ್ದಾರೆ, ಮಾರಾಟ ಆಗಿದ್ದಾರೆ. ಅವರು ಏನಾಗಿದ್ದಾರೋ ಅದು ಅವ್ರಿಗೆ ಸೇರಿದ್ದು. ಈ ನಾವು ಹೋರಾಟ ಮಾಡ್ತಾರಲ್ಲ ಅವ್ರ ವಿರುದ್ಧ ಮೊದಲು ಹೋರಾಟ ತಳಪಾಯ ಹಾಕ್ಬಿಟ್ಟಿದ್ರು. ಅವರು ಅದ್ರ ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ಅವರೇ ನಮ್ಮ ವಿರುದ್ಧ ಆಗಿ ನಿಂತ್ಕೊಂಡವ್ರೆ. ಈ ತೆರವಾಗ್ತದೆ, ಅದು ಮಧ್ಯದ ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ತಹಶೀಲ್ದಾರ್ ಸಾಹೇಬರು. ನೋಡೋಣ, ಕಾಲಾವಕಾಶ ತಗೊಂಡಿದ್ದಾರೆ. ಎಷ್ಟು ದಿನದೊಳಗಡೆ ಅದು ತೆರವು ಮಾಡ್ತಾರೆ ನೋಡೋಣ. ತೆರವು ಆದಷ್ಟು ಬೇಗ ತೆರವು ಮಾಡಲಿಕ್ಕೆ ನಾವೆಲ್ಲನೂ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಏನಾಗಿದೆಪ್ಪ ಅಂದರೆ, ನಮ್ಮೂರಲ್ಲಿ ಊರೆಲ್ಲ ಒಂದೈತೆ,
ಇಬ್ಬರು ಮನೆ ಮಾತ್ರ ಅವರು ಮೊದಲಿನಿಂದ ತಿಂದು 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 ರೂಢಿ ಆಗ್ಬಿಟ್ಟದೆ ಅವ್ರಿಗೆ. ಈ ಈ ಈ ಗೋಮಾಳ ಜಮೀನು, ಈ ಕಾಲುವೆಗಳು ಎಲ್ಲ ಮುಚ್ಕೊಂಡು ಮಶಾಣ ಇವಾಗ ದೊಡ್ಡೊಳಗೆ 350 ಮನೆ ವಾಲ್ಮೀಕಿ ಜನಕ್ಕೆ ಉಣ್ಣಕ್ಕೆ ಜಾಗ ಇಲ್ಲ, ಅದಕ್ಕೂ ಕಾಂಪೌಂಡ್ ಹಾಕ್ಬಿಟ್ಟವ್ರೆ. ಇದನ್ನು ಯಾರೂ ಕೇಳೋರಿಲ್ಲ. ಅದರಿಂದ ಇವಾಗ ಊರು ಗ್ರಾಮಸ್ಥರೆಲ್ಲ ನಾವು ಒಂದಾಗಿ ಇವಾಗ ಮಂಜಣ್ಣವರು ಮುಖಾಂತರ ಬಂದು ನಮಗೆಲ್ಲ ದಾರಿ ತೋರಿಸ್ತಾ ಇದ್ದಾರೆ. ಮಂಜಣ್ಣವರು ಅವರಿಂದ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಮುರಳಿ ಡಿ ಎಮ್ ಅಂದ್ಬಿಟ್ಟು ದೊಡ್ಡನಹಳ್ಳಿ ಗ್ರಾಮದಲ್ಲಿ ಈ ಒತ್ತುವರಿ ಆಗಿದೆಯಲ್ಲ, ಅದರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ಮಹಾಜನ ಸೇನೆ ಪಕ್ಷದ ವತಿಯಿಂದ ಡಾಕ್ಟರ್ ಮಂಜುನಾಥ್ ಸರ್ ಅವ್ರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಯಾರು ಊರವರು ಯಾರ ಪರವಾಗಿ VR ಡೆವಲಪರ್ ಪರವಾಗಿ ಯಾರೂ ಇಲ್ಲ. ಎಲ್ಲರೂ ಬಂದು ನ್ಯಾಯದ ಪರವಾಗಿ ಮತ್ತು ಈ ಗೋಮಾಳನ ಉಳಿಸೋದ್ರ ಪರವಾಗಿ ಮುಂದಿನ ಪೀಳಿಗೆಗಾಗಿ ಈಗ ಏನು ಇವರು ಒತ್ತುವರಿ ಮಾಡಿದ್ದಾರೆ ಅದೆಲ್ಲ ಆದಷ್ಟು ಬೇಗ ತೆರವು ಮಾಡಿಸ್ಬೇಕು. ಮತ್ತು ಇವರು ಬಂಡವಾಳಶಾಹಿಗಳದ್ದು ದೌರ್ಜನ್ಯಗಳನ್ನ ಅಷ್ಟು ಕಡಿಮೆ ಮಾಡಬೇಕು ಸರ್. ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಾರೆ ಸತ್ಯಕ್ಕೆ ಜಯ ಸಿಗುತ್ತದಾ ಅಥವಾ ಸತ್ಯ ಮರೆಮಾಚಿ ಹೋಗುತ್ತದೆಯಾ ಕಾದು ನೋಡಬೇಕು.